5 ಲಕ್ಷದ ಬಜೆಟ್ನಲ್ಲಿ ಜನರು ಸಾಮಾನ್ಯವಾಗಿ ತಪ್ಪು ಕಾರನ್ನೇ ಆಯ್ಕೆ ಮಾಡಿಕೊಂಡು ಬಿಡುತ್ತಾರೆ. ಏಕೆಂದರೆ ಈ ಬಜೆಟ್ನಲ್ಲಿ ಕೆಲವದರಲ್ಲಿ ಸೇಫ್ಟಿ ಹೆಸರಿನಲ್ಲಿ ಕೇವಲ ತಗಡಿನ ಡಬ್ಬಿ ಸಿಗುತ್ತಿದ್ದರೆ, ಇನ್ನು ಕೆಲವದರಲ್ಲಿ ಮೈಲೇಜ್ ಎಷ್ಟೊಂದು ಕಡಿಮೆ ಇರುತ್ತದೆ ಎಂದರೆ ಪೆಟ್ರೋಲ್ ಖರ್ಚೆ ಕಣ್ಣೀರು ತರಿಸಿಬಿಡುತ್ತದೆ. ಅದಕ್ಕಾಗಿಯೇ ನಾವಿವತ್ತು 5 ಲಕ್ಷದವರೆಗಿನ ಎಲ್ಲಾ ಕಾರುಗಳನ್ನು ವಿವರವಾಗಿ ಹೋಲಿಕೆ ಮಾಡಿದ ನಂತರ 2026ರ 5 ಲಕ್ಷದ ಸೆಗ್ಮೆಂಟ್ನ ಟಾಪ್ 6 ಕಾರುಗಳನ್ನು ವರ್ಸ್ಟ್ ಟು ಬೆಸ್ಟ್ ವರೆಗೆ ರ್ಯಾಂಕ್ ಮಾಡಿದ್ದೇವೆ. ಇದರಿಂದ ವಿಡಿಯೋದ ಕೊನೆಯಷ್ಟರಲ್ಲಿ ನೀವು ನಿಮ್ಮ ಕುಟುಂಬಕ್ಕಾಗಿ ಯಾವುದೇ ಟೆನ್ಷನ್ ಇಲ್ಲದ 5 ಲಕ್ಷದ ಅತ್ಯಂತ ವ್ಯಾಲ್ಯೂ ಫಾರ್ ಮನಿ ಕಾರನ್ನು ಸುಲಭವಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ನಂಬರ್ 6, ರಿನಾಲ್ಟ್ ಕ್ವಿಡ್. ನಿಮಗೆ ಸ್ಪೀಡ್ ಬ್ರೇಕರ್ಗಳ ಮೇಲೆ ಕಾರಿನ ತಳಭಾಗ ತಾಗುವ ಸಮಸ್ಯೆಯಿಂದ ಮುಕ್ತಿ ಬೇಕಿದ್ದರೆ ಮತ್ತು ಜೊತೆಗೆ ಎಸ್ಯುವಿಯ ಗತ್ತು ಇರಬೇಕೆಂದರೆ ನಂಬರ್ 6ರಲ್ಲಿ ರಿನಾಲ್ಟ್ ಕ್ವಿಡ್ RXL ಆಪ್ಷನಲ್ ಅಥವಾ ಇವೊಲ್ಯೂಷನ್ ವೇರಿಯಂಟ್ ಆನ್ ರೋಡ್ ಬೆಲೆ 5.3 ಲಕ್ಷದಲ್ಲಿ ಬೆಸ್ಟ್ ಆಗಿದೆ. ಹಾಗೂ ಕೇವಲ 40,000 ಹೆಚ್ಚು ಕೊಟ್ಟು ನೀವು ಇದಕ್ಕಿಂತ ಹೆಚ್ಚಿನ ಫೀಚರ್ಸ್ ಮತ್ತು ಬೆಟರ್ ಲುಕಿಂಗ್ ಇರುವ ಟೆಕ್ನೋ ವೇರಿಯಂಟ್ ಅನ್ನು ಸಹ ಖರೀದಿಸಬಹುದು. ಇದರ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಇದರ ಭಾರಿ 184 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್. ಹಳ್ಳಿಯ ಕೆಟ್ಟ ರಸ್ತೆಗಳೇ ಇರಲಿ ಅಥವಾ ಸಿಟಿಯ ದೊಡ್ಡ ಸ್ಪೀಡ್ ಬ್ರೇಕರ್ಗಳೇ ಇರಲಿ, ಈ ಗಾಡಿ ಕೆಳಗೆ ತಾಗದೆ ಆರಾಮವಾಗಿ ಮುಂದೆ ಸಾಗುತ್ತದೆ. ಇದರಲ್ಲಿರುವ ಫ್ಲೆಕ್ಸ್ ವೀಲ್ಸ್ ನೋಡಲು ದುಬಾರಿ ಅಲಾಯ್ ವೀಲ್ಗಳಂತೆಯೇ ಕಾಣಿಸುತ್ತವೆ. ಇದು ಕಾರಿನ ಲುಕ್ ಅನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸಿಟಿಯ ಟ್ರಾಫಿಕ್ನಲ್ಲಿ ಇದನ್ನು ಓಡಿಸುವುದು ಬೆಣ್ಣೆಯಷ್ಟೇ ಸುಲಭ. BS6 ಫೇಸ್ 2 ಅಪ್ಡೇಟ್ ನಂತರ ಇದರ 1.0 ಲೀಟರ್ 3 ಸಿಲಿಂಡರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಾಕಷ್ಟು ಪೆಪ್ಪಿ ಮತ್ತು ಪಂಚಿಯಾಗಿ ಭಾಸವಾಗುತ್ತದೆ. ಫೀಚರ್ಸ್ ವಿಷಯದಲ್ಲಂತೂ ಇದು ತುಂಬಾ ಮುಂದಿದೆ. ಈ ಬಜೆಟ್ನಲ್ಲಿ ನಿಮಗೆ 8 ಇಂಚಿನ ಟಚ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತು ಗೈಡ್ಲೈನ್ಸ್ ಇರುವ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸಿಗುತ್ತದೆ. ಲಗೇಜ್ ಇಡಲು ಇದರಲ್ಲಿ ಸೆಗ್ಮೆಂಟ್ ಲೀಡಿಂಗ್ 279 ಲೀಟರ್ ಬೂಟ್ ಸ್ಪೇಸ್ ಲಭ್ಯವಿದೆ. ಮೈಲೇಜ್ ನೋಡಿದರೆ ರಿಯಲ್ ವರ್ಲ್ಡ್ನಲ್ಲಿ ಸಿಟಿಯಲ್ಲಿ 15ರಿಂದ 17 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಹೈವೇನಲ್ಲಿ 18ರಿಂದ 22 ಕಿಲೋಮೀಟರ್ ಪ್ರತಿ ಲೀಟರ್ ನೀಡಿಬಿಡುತ್ತದೆ. ಎಲ್ಲವೂ ಚೆನ್ನಾಗಿದ್ದರೂ ಸಹ ನಾವು ಇದನ್ನು 6ನೇ ಸ್ಥಾನದಲ್ಲಿ ಇಟ್ಟಿದ್ದೇವೆ, ಏಕೆಂದರೆ ಇದರಲ್ಲಿ ದೀರ್ಘಾವಧಿಯಲ್ಲಿ ಕಾಡುವಂತಹ ಕೆಲವು ಕೊರತೆಗಳಿವೆ. ಮೊದಲನೆಯದಾಗಿ ಇದರ ಕ್ಯಾಬಿನ್ ಕೇವಲ 4 ಜನರಿಗೆ ಮಾತ್ರ ಸರಿಹೊಂದುತ್ತದೆ. 2ನೇ ಸಾಲಿನ ಅಗಲ ಮತ್ತು ಅಂಡರ್ ಥೈ ಸಪೋರ್ಟ್ ಕಡಿಮೆ ಇರುವುದರಿಂದ ಹಿಂಭಾಗ 3 ದೊಡ್ಡವರು ಕಂಫರ್ಟಬಲ್ ಆಗಿ ಕೂರಲು ಸಾಧ್ಯವಿಲ್ಲ ಮತ್ತು ಎತ್ತರವಿರುವ ಪ್ರಯಾಣಿಕರಿಗೆ ಉಸಿರುಗಟ್ಟಿದ ಅನುಭವವಾಗುತ್ತದೆ. 2ನೇ ದೊಡ್ಡ ಸಮಸ್ಯೆ ಹೈವೇ ಪರ್ಫಾರ್ಮೆನ್ಸ್ ಮತ್ತು ACಯಲ್ಲಿದೆ. ಹೈವೇನಲ್ಲಿ ಹೈ ಸ್ಪೀಡ್ನಲ್ಲಿ ಇಂಜಿನ್ ಅಂಡರ್ ಪವರ್ಡ್ ಅನಿಸುತ್ತದೆ. ಇದರಿಂದ ಓವರ್ಟೇಕ್ ಮಾಡುವುದು ಕಷ್ಟವಾಗುತ್ತದೆ. ವಿಪರೀತ ಬಿಸಿಲಿನಲ್ಲಿ ಇದರ AC ತಣ್ಣಗಾಗಿಸಲು ಹೆಣಗಾಡುತ್ತದೆ. ಮೇಲಾಗಿ AC ಫುಲ್ ಆನ್ ಮಾಡಿದ ತಕ್ಷಣ ಇಂಜಿನ್ನ ಪವರ್ ಮತ್ತಷ್ಟು ಕಡಿಮೆಯಾಗುತ್ತದೆ. ಕಂಫರ್ಟ್ ವಿಷಯದಲ್ಲಿ 3 ಸಿಲಿಂಡರ್ ಇಂಜಿನ್ ಆಗಿರುವುದರಿಂದ NVEH ಲೆವೆಲ್ಸ್ ಕಳಪೆಯಾಗಿವೆ. ಇಂಜಿನ್ ಶಬ್ದ ಮತ್ತು ವೈಬ್ರೇಷನ್ಸ್ ಕ್ಯಾಬಿನ್ ಒಳಗೆ ಸ್ಪಷ್ಟವಾಗಿ ಕೇಳಿಸುತ್ತವೆ ಹಾಗೂ ಹಾರ್ಡ್ ಪ್ಲಾಸ್ಟಿಕ್ಗಳು ಕೆಟ್ಟ ರಸ್ತೆಗಳಲ್ಲಿ ಸದ್ದು ಮಾಡುತ್ತವೆ. ಸೇಫ್ಟಿಯಲ್ಲಿ ESP, ಟ್ರಾಕ್ಷನ್ ಕಂಟ್ರೋಲ್ ಮತ್ತು TPMS ಸ್ಟ್ಯಾಂಡರ್ಡ್ ಆಗಿದ್ದರೂ ಸ್ಟ್ರಕ್ಚರಲ್ ಸೇಫ್ಟಿ ವೀಕ್ ಆಗಿದೆ. ಹಳೆಯ ಗ್ಲೋಬಲ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟ್ನಲ್ಲಿ ಇದು ಕೇವಲ 2 ಸ್ಟಾರ್ಸ್ ಸ್ಕೋರ್ ಮಾಡಿತ್ತು. ಅಂತಿಮ ತೀರ್ಪು: 5 ಲಕ್ಷದ ಬಜೆಟ್ನಲ್ಲಿ ಸ್ಟೈಲಿಶ್ ಲುಕ್ಸ್, ಟೆಕ್ ಫೀಚರ್ಸ್, ಸುಲಭ ಸಿಟಿ ಡ್ರೈವಿಂಗ್ ಮತ್ತು ಸುಮಾರು 4,500ರಷ್ಟು ಕಡಿಮೆ ಸರ್ವಿಸ್ ಕಾಸ್ಟ್ ಇರುವ ಮೊದಲ ಕಾರು ಬೇಕಿದ್ದರೆ ಕ್ವಿಡ್ ಅತ್ಯುತ್ತಮ ಆಯ್ಕೆ. ಆದರೆ ಪದೇ ಹೈವೇ ಟ್ರಿಪ್ಸ್ ಹೋಗುವವರು, ಹೆಚ್ಚು ಲಗೇಜ್ ತುಂಬುವವರು ಅಥವಾ ಪವರ್ಫುಲ್ AC ಬಯಸುವವರಿಗೆ ಮುಂದೆ ಬರುವ ಕಾರುಗಳು ಹೆಚ್ಚು ಸೂಕ್ತವಾಗಿವೆ. ನಂಬರ್ 5, ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ. ನೀವು ಹೊಸ ಡ್ರೈವರ್ ಆಗಿದ್ದು ಗಿಜಿಗುಡುವ ಸಿಟಿ ಟ್ರಾಫಿಕ್ನಲ್ಲಿ ಅಥವಾ ಕಿರಿದಾದ ಗಲ್ಲಿಗಳಲ್ಲಿ ಕಾರು ಓಡಿಸಲು ಬೆವರು ಸುರಿಸುತ್ತಿದ್ದರೆ ಈ ವಿಸಿಬಿಲಿಟಿ ಮತ್ತು ಪಾರ್ಕಿಂಗ್ ಸಮಸ್ಯೆಯನ್ನು ಪರಿಹರಿಸಲು ನಂಬರ್ 5ರಲ್ಲಿ ಬರುತ್ತದೆ. ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ VXI ಪ್ಲಸ್. ಆನ್ ರೋಡ್ ಬೆಲೆ ಸುಮಾರು 5.25 ಲಕ್ಷ. ಏಕೆಂದರೆ ಇದರ ಅತಿ ದೊಡ್ಡ ಅಡ್ವಾಂಟೇಜ್ ಎಂದರೆ ಇದರ ಟಾಲ್ ಬಾಯ್ SUV ಶೈಲಿಯ ನಿಲುವು ಮತ್ತು 180 ಮಿಲಿಮೀಟರ್ನ ಸಾಲಿಡ್ ಗ್ರೌಂಡ್ ಕ್ಲಿಯರೆನ್ಸ್. ಇದರಿಂದ ಕೆಟ್ಟ ರಸ್ತೆಗಳು ಮತ್ತು ಸ್ಪೀಡ್ ಬ್ರೇಕರ್ಗಳನ್ನು ಸುಲಭವಾಗಿ ದಾಟಬಹುದು. ಹೈ ಸೀಟಿಂಗ್ ಪೊಸಿಷನ್ ಇರುವುದರಿಂದ ಡ್ರೈವರ್ಗೆ ಬ್ಯಾನೆಟ್ನ ಅದ್ಭುತ ವ್ಯೂ ಸಿಗುತ್ತದೆ. ಇದರಿಂದ ಕಿರಿದಾದ ರಸ್ತೆಗಳಲ್ಲಿ ಕಾರನ್ನು ತಿರುಗಿಸುವುದು ಹೊಸಬರಿಗೆ ಬೆಣ್ಣೆಯಷ್ಟೇ ಸುಲಭವಾಗುತ್ತದೆ. ಇಂಜಿನ್ ವಿಷಯಕ್ಕೆ ಬಂದರೆ ಇದು ತನ್ನ ಸೈಜ್ಗೆ ಹೋಲಿಸಿದರೆ ಸಾಕಷ್ಟು ಗಟ್ಟಿಯಾಗಿದೆ.
ಇದರ 1 ಲೀಟರ್ K10 ಸೀರೀಸ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಎಸಿ ಆನ್ ಇದ್ದಾಗಲೂ ಅಂಡರ್ ಪವರ್ಡ್ ಅನಿಸುವುದೇ ಇಲ್ಲ. ಓವರ್ಟೇಕ್ ಮಾಡುವುದಿರಲಿರಲಿ ಅಥವಾ ಹೈವೇ ಡ್ರೈವ್ ಇರಲಿ ಸುಲಭವಾಗಿ ನಿಭಾಯಿಸುತ್ತದೆ. ಇದರ ಅತ್ಯಂತ ಲೈಟ್ ಆಗಿರುವ ಕ್ಲಚ್ ಲಾಂಗ್ ಡ್ರೈವ್ಗಳಲ್ಲೂ ಕಾಲು ನೋವಾಗಲು ಬಿಡುವುದಿಲ್ಲ. ನೋಡಲು ಬೆಂಕಿಪೊಟ್ಟಣದಂತೆ ಚಿಕ್ಕದಾಗಿ ಕಂಡರೂ ಕ್ಯಾಬಿನ್ ಅಚ್ಚರಿ ಮೂಡಿಸುವಷ್ಟು ವಿಶಾಲವಾಗಿದೆ ಮತ್ತು ಗಾಳಿಯಾಡುವಂತಿದೆ. ಇದರಲ್ಲಿ ಅತ್ಯುತ್ತಮ ಹೆಡ್ರೂಮ್, ಡೀಸೆಂಟ್ ರಿಯರ್ ಲೆಗ್ ರೂಮ್ ಮತ್ತು ಉತ್ತಮ ಅಂಡರ್ ಥೈ ಸಪೋರ್ಟ್ ಸಿಗುತ್ತದೆ. ಆಲ್ಟೋಗಿಂತ ಇದು ಸಾಕಷ್ಟು ಕಂಫರ್ಟಬಲ್ ಆಗಿದೆ. ಮೈಲೇಜ್ ನೋಡಿದ್ರೆ ಸಿಟಿಯಲ್ಲಿ ಎಸಿ ಜೊತೆ 15ರಿಂದ 20 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಹೈವೇನಲ್ಲಿ ಆರಾಮವಾಗಿ 20ರಿಂದ 25.9 ಕಿಲೋಮೀಟರ್ ಪ್ರತಿ ಲೀಟರ್ ಸಿಗುತ್ತದೆ. ಸಿಎನ್ಜಿ ವೇರಿಯಂಟ್ನಲ್ಲಿ 30ರಿಂದ 35 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಮೈಲೇಜ್ ಹೊರತೆಗೆಯುತ್ತದೆ. ಆದರೆ ಇದು 5ನೇ ಸ್ಥಾನದಲ್ಲಿದೆ, ಏಕೆಂದರೆ ಇದರಲ್ಲಿ ಕೆಲವು ಗಂಭೀರ ಕೊರತೆಗಳಿವೆ. ಅತಿ ದೊಡ್ಡ ಸಮಸ್ಯೆ ಎಂದರೆ ಇದರ ಹೈವೇ ಸ್ಟೆಬಿಲಿಟಿ ಮತ್ತು ಬಾಡಿ ರೋಲ್. ಎತ್ತರ ಹಾಗೂ ಕಿರಿದಾದ ವಿನ್ಯಾಸದಿಂದಾಗಿ ತಿರುವುಗಳಲ್ಲಿ ಬಾಡಿ ರೋಲ್ ತುಂಬಾ ಫೀಲ್ ಆಗುತ್ತದೆ. ಇದರಿಂದ ಪ್ರಯಾಣಿಕರು ಅತ್ತಿಂದಿತ್ತ ತೂಗಾಡಿ ಲಾಂಗ್ ಜರ್ನಿಯಲ್ಲಿ ಸುಸ್ತು ಮತ್ತು ಬೆನ್ನು ನೋವು ಬರುತ್ತದೆ. ಇದರ ಸ್ಟೀರಿಂಗ್ ಫೀಡ್ಬ್ಯಾಕ್ ಅಷ್ಟಕ್ಕಷ್ಟೇ ಇದೆ. ತಿರುವುಗಳ ನಂತರ ಸ್ಟೀರಿಂಗ್ ತಾನಾಗಿಯೇ ನೇರವಾಗುವುದಿಲ್ಲ, ಮ್ಯಾನ್ಯುವಲ್ ಆಗಿ ತಿರುಗಿಸಿ ನೇರ ಮಾಡಬೇಕಾಗುತ್ತದೆ. ಹಿಂಭಾಗದ ಸಸ್ಪೆನ್ಷನ್ ಅತಿಯಾಗಿ ಸಾಫ್ಟ್ ಆಗಿದೆ. ಹಿಂದೆ 3 ದೊಡ್ಡವರು ಕೂತ ತಕ್ಷಣ ಗಾಡಿ ತೀರಾ ಕುಸಿದು ಬಿಡುತ್ತದೆ. ಡ್ಯಾಶ್ಬೋರ್ಡ್ ಲೇಔಟ್ ಸ್ವಲ್ಪ ವಿಚಿತ್ರವಾಗಿದ್ದು ಸ್ಪೀಡೋಮೀಟರ್ ಮಿನಿ ಕೂಪರ್ ಸ್ಟೈಲ್ನಲ್ಲಿ ಮಧ್ಯದಲ್ಲಿದೆ. ESP, ABS, EBD ಮತ್ತು TPMS ಸ್ಟ್ಯಾಂಡರ್ಡ್ ಆಗಿದ್ದರೂ ಸ್ಟ್ರಕ್ಚರಲ್ ಸೇಫ್ಟಿ ಅಪಘಾತದ ಸಮಯದಲ್ಲಿ ಅಷ್ಟೊಂದು ಸುರಕ್ಷಿತವಲ್ಲ ಮತ್ತು ಕೇವಲ 1 ಸ್ಟಾರ್ ಸೇಫ್ಟಿ ರೇಟಿಂಗ್ ಹೊಂದಿದೆ. ಅಂತಿಮ ತೀರ್ಪು: ನಿಮಗೆ ಕೇವಲ ಸಿಟಿ ಮತ್ತು ಸಣ್ಣ ಗಲ್ಲಿಗಳ ಓಡಾಟಕ್ಕಾಗಿ ಬೈಕ್ನಷ್ಟೇ ಅಗ್ಗದ ಮೇಂಟೆನೆನ್ಸ್ ಇರುವ, ಅಂದರೆ 10,000 ಕಿಲೋಮೀಟರ್ ಸರ್ವಿಸ್ ಕೇವಲ 3,500ರಿಂದ 5,000 ರೂಪಾಯಿ ಹೀಗಿದ್ದಾಗ ಅತ್ಯಂತ ಭರವಸೆಯ ಗಾಡಿ ಬೇಕಿದ್ದರೆ ಎಸ್ಪ್ರೆಸ್ಸೋ ಅದ್ಭುತ ಆಯ್ಕೆ. ನಂಬರ್ 4, ಮಾರುತಿ ಸುಜುಕಿ ಸೆಲೆರಿಯೋ. ಒಂದು ವೇಳೆ ವಿಪರೀತ ಸಿಟಿ ಟ್ರಾಫಿಕ್ನಲ್ಲಿ ನಿಮಗೆ ಪೆಟ್ರೋಲ್ ಖರ್ಚಿನಿಂದ ಕಣ್ಣೀರು ಹಾಕಲು ಇಷ್ಟವಿಲ್ಲದಿದ್ದರೆ ಅದಕ್ಕಿರುವ ಸ್ಮಾರ್ಟ್ ಪರಿಹಾರವೇ ನಂಬರ್ 4ರಲ್ಲಿ ಬರುವ ಮಾರುತಿ ಸುಜುಕಿ ಸೆಲೆರಿಯೋ LXi ವೇರಿಯಂಟ್. ಆನ್ ರೋಡ್ ಬೆಲೆ ಸುಮಾರು 5.15 ಲಕ್ಷ. ಏಕೆಂದರೆ ಇದರ ಅತಿ ದೊಡ್ಡ ಹೈಲೈಟ್ ಎಂದರೆ ಇದರ ಅಸಾಧಾರಣ ಮೈಲೇಜ್ ಮತ್ತು ರಿಫೈನ್ಡ್ ಇಂಜಿನ್. ಇದರಲ್ಲಿ ಮಾರುತಿಯ 1 ಲೀಟರ್ K10C 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಈ ಇಂಜಿನ್ ಸಿಟಿಯಲ್ಲಿ ಎಷ್ಟೊಂದು ಪಂಚಿಯಾಗಿದೆ ಎಂದರೆ ನೀವು ಸೆಕೆಂಡ್ ಗೇರ್ನಲ್ಲಿ ಎಕ್ಸಲರೇಟರ್ ಒತ್ತದೆಯೇ ಆರಾಮಾಗಿ ಓವರ್ಟೇಕ್ ಮಾಡಬಹುದು. ಹೈವೇನಲ್ಲೂ ಇದು 100ರಿಂದ 120 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ವರೆಗೆ ಕಂಫರ್ಟಬಲ್ ಆಗಿ ಚಲಿಸುತ್ತದೆ. ಮೈಲೇಜ್ ಬಗ್ಗೆ ಹೇಳುವುದಾದರೆ ಓನರ್ಗಳು ಸಿಟಿ ಟ್ರಾಫಿಕ್ನಲ್ಲಿ ಎಸಿ ಜೊತೆ 17ರಿಂದ 19 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಹೈವೇನಲ್ಲಿ 20ರಿಂದ 24 ಕಿಲೋಮೀಟರ್ ಪ್ರತಿ ಲೀಟರ್ ಸುಲಭವಾಗಿ ತೆಗೆಯುತ್ತಾರೆ. ಇನ್ನು ಫ್ಯಾಕ್ಟರಿ ಫಿಟ್ಟೆಡ್ ಸಿಎನ್ಜಿಯಲ್ಲಿ 35ರಿಂದ 36 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಮೈಲೇಜ್ ಸಿಗುವುದರಿಂದ ರನ್ನಿಂಗ್ ಕಾಸ್ಟ್ ಇನ್ನಷ್ಟು ಕಡಿಮೆಯಾಗುತ್ತದೆ. ನೋಡಲು ಚಿಕ್ಕದಾಗಿ ಕಂಡರೂ ಕ್ಯಾಬಿನ್ ಆಲ್ಟೋ ಮತ್ತು ವ್ಯಾಗನಾರ್ಗಿಂತ ಅಗಲವಾಗಿದ್ದು ಹೆಗಲುಗಳು ಪರಸ್ಪರ ತಾಗುವುದಿಲ್ಲ. ಇದರ 313 ಲೀಟರ್ ಬೂಟ್ ಸ್ಪೇಸ್ ಸ್ವಿಫ್ಟ್ಗಿಂತಲೂ ದೊಡ್ಡದಾಗಿದೆ ಮತ್ತು 170 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ನಿಂದಾಗಿ ಸ್ಪೀಡ್ ಬ್ರೇಕರ್ಗಳನ್ನು ಆರಾಮವಾಗಿ ದಾಟಬಹುದು. ಮೇಂಟೆನೆನ್ಸ್ ಬೈಟ್ನಷ್ಟೇ ಅಗ್ಗವಾಗಿದ್ದು ಮೇಜರ್ 10,000 ಕಿಲೋಮೀಟರ್ ಸರ್ವಿಸ್ ಕೇವಲ 2,500ರಿಂದ 4,500ರಲ್ಲಿ ಮುಗಿದು ಹೋಗುತ್ತದೆ. ಹಾಗೂ ಹೊಸ ಕ್ರ್ಯಾಶ್ ಟೆಸ್ಟ್ ರಿಪೋರ್ಟ್ನಲ್ಲಿ ಇದು 3 ಸೇಫ್ಟಿ ರೇಟಿಂಗ್ ಪಡೆದುಕೊಂಡಿದೆ. ಇದು ಈ ಸೆಗ್ಮೆಂಟ್ನಲ್ಲಿ ಬೆಸ್ಟ್ ಅಲ್ಲದಿದ್ದರೂ ಸಾಕಷ್ಟು ಉತ್ತಮವಾಗಿದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ದರೂ ಸಹ ಇದು 4ನೇ ಸ್ಥಾನದಲ್ಲಿದೆ. ಏಕೆಂದರೆ ಇದರ ಅತಿ ದೊಡ್ಡ ಸಮಸ್ಯೆ ಇರುವುದು ಬಿಲ್ಡ್ ಕ್ವಾಲಿಟಿ ಮತ್ತು ಹೈ ಸ್ಪೀಡ್ ಸ್ಟೆಬಿಲಿಟಿಯಲ್ಲಿ. ಇದರ ಶೀಟ್ ಮೆಟಲ್ ಎಷ್ಟೊಂದು ಹಗುರವಾಗಿದೆ ಎಂದರೆ ಯಾವುದಾದರೂ ದೊಡ್ಡ ವಾಹನ ಪಕ್ಕದಲ್ಲಿ ಹಾದು ಹೋದರೆ ಗಾಡಿ ತೂಗಾಡಲು ಶುರುವಾಗುತ್ತದೆ ಮತ್ತು 100 ಕಿಲೋಮೀಟರ್ ಪ್ರತಿ ಗಂಟೆ ದಾಟಿದ ಮೇಲೆ ಗಮನಾರ್ಹ ಬಾಡಿ ರೋಲ್ ಬರುತ್ತದೆ. NVH ಲೆವೆಲ್ಸ್ ಸಾಕಷ್ಟು ಕಳಪೆಯಾಗಿದ್ದು ಇಂಜಿನ್, ಟೈರ್ ಮತ್ತು ಹೊರಗಿನ ಶಬ್ದ ಒಳಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಕಾಸ್ಟ್ ಕಟಿಂಗ್ ಪ್ರಭಾವ ಇಂಟೀರಿಯರ್ ಮೇಲೂ ಬಿದ್ದಿದ್ದು ಹಾರ್ಡ್ ಅಗ್ಗದ ಪ್ಲಾಸ್ಟಿಕ್ ಬೇಗನೆ ಸ್ಕ್ರಾಚ್ ಆಗುತ್ತದೆ ಹಾಗೂ ಕೆಟ್ಟ ರಸ್ತೆಗಳಲ್ಲಿ ಸದ್ದು ಮಾಡುತ್ತದೆ. ಫ್ರಂಟ್ ಸೀಟ್ಗಳಲ್ಲಿ ಅಂಡರ್ ಥೈ ಸಪೋರ್ಟ್ ಕೊರತೆಯಿಂದಾಗಿ ಲಾಂಗ್ ಡ್ರೈವ್ನಲ್ಲಿ ಸುಸ್ತು ಅನಿಸುತ್ತದೆ. ಅಂತಿಮ ತೀರ್ಪು: ಕೇವಲ ಸಿಟಿ ಓಡಾಟಕ್ಕೆ ದೊಡ್ಡ ಬೂಟ್, ಸಾಲಿಡ್ ಮೈಲೇಜ್ ಮತ್ತು ಅತ್ಯುತ್ತಮ ರೀಸೇಲ್ ವ್ಯಾಲ್ಯೂ ಇರುವ ಕಾರು ಬೇಕಿದ್ದರೆ ಸೆಲೆರಿಯೋ ಬೆಸ್ಟ್ ಆಗಿದೆ. ನಂಬರ್ 3,
ಮಾರುತಿ ಸುಜುಕಿ ವ್ಯಾಗನಾರ್. ನಿಮ್ಮ ಫ್ಯಾಮಿಲಿ ದೊಡ್ಡದಾಗಿದ್ದು ಹೈಟ್ 6 ಅಡಿ ಇದ್ದು ಸಣ್ಣ ಹ್ಯಾಚ್ಬ್ಯಾಕ್ಗಳಲ್ಲಿ ಉಸಿರುಗಟ್ಟುವಿಕೆ ಹಾಗೂ ಹಿರಿಯರಿಗೆ ಹತ್ತಿ ಇಳಿಯುವ ಸಮಸ್ಯೆಯಿಂದ ಪಾರಾಗಬೇಕೆಂದರೆ ಕಳೆದ 25 ವರ್ಷಗಳಿಂದ ಇಂಡಿಯನ್ ಮಿಡಲ್ ಕ್ಲಾಸ್ಗೆ ಇರುವ ಏಕೈಕ ಪ್ರಾಕ್ಟಿಕಲ್ ಪರಿಹಾರವೇ ನಂಬರ್ 3ರಲ್ಲಿ ಬರುವ ಮಾರುತಿ ಸುಜುಕಿ ವ್ಯಾಗನಾರ್. LX-i ವೇರಿಯಂಟ್ ಆನ್ ರೋಡ್ ಬೆಲೆ ಸುಮಾರು 5.45 ಲಕ್ಷ. ಏಕೆಂದರೆ ಇದರ ಸಿಗ್ನೇಚರ್ ಟಾಲ್ ಬಾಯ್ ಬಾಕ್ಸಿ ಡಿಸೈನ್ ಎಷ್ಟೊಂದು ಪ್ರಾಕ್ಟಿಕಲ್ ಆಗಿದೆ ಎಂದರೆ ಕ್ಯಾಬಿನ್ನಲ್ಲಿ ಯಾರಿಗೂ ಉಸಿರುಗಟ್ಟಿದ ಅನುಭವವೇ ಆಗುವುದಿಲ್ಲ. 6 ಅಡಿ ಎತ್ತರದವರಿಗೂ ಬೇಕಾದಷ್ಟು ಹೆಡ್ರೂಮ್ ಮತ್ತು ಲೆಗ್ರೂಮ್ ಸಿಗುತ್ತದೆ ಹಾಗೂ ಸೀಟಿಂಗ್ ಪೊಸಿಷನ್ ಎಷ್ಟೊಂದು ಉತ್ತಮವಾಗಿದೆ ಎಂದರೆ ಹಿರಿಯ ನಾಗರಿಕರೂ ಸಹ ಆರಾಮಾಗಿ ಪ್ರಯಾಣಿಸಬಹುದು. ಸ್ಪೇಸ್ ವಿಷಯದಲ್ಲಿ ಇದಕ್ಕೆ ಯಾರೂ ಸಾಟಿ ಇಲ್ಲ ಮತ್ತು ಇದರ 341 ಲೀಟರ್ ಬೂಟ್ ಸ್ಪೇಸ್ ನಿಜಕ್ಕೂ ಭಾರೀ ದೊಡ್ಡದಾಗಿದೆ. ಶಾರ್ಟ್ ಬ್ಯಾನೆಟ್ ಮತ್ತು ದೊಡ್ಡ ಗ್ಲಾಸ್ ಏರಿಯಾದಿಂದಾಗಿ ವಿಸಿಬಿಲಿಟಿ ಪೂರ್ತಿ ಕ್ಲಿಯರ್ ಆಗಿರುತ್ತದೆ. ಇದರಿಂದ ಟ್ರಾಫಿಕ್ನಲ್ಲಿ ಇದನ್ನು ಓಡಿಸುವುದು ತುಂಬಾ ಸುಲಭವಾಗುತ್ತದೆ. ಹಗುರವಾದ ಬಾಡಿ ಇರುವುದರಿಂದ ಪವರ್ ಟು ವೇಟ್ ರೇಷಿಯೋ ಚೆನ್ನಾಗಿದೆ. ಇದರ ಇಂಜಿನ್ ಸಾಕಷ್ಟು ಪಂಚಿ ಮತ್ತು ರಿಫೈನ್ಡ್ ಆಗಿದೆ. ಇನ್ನು ಮೈಲೇಜ್ ಇದರ ಅತಿದೊಡ್ಡ ಶಕ್ತಿಯಾಗಿದ್ದು ಪೆಟ್ರೋಲ್ನಲ್ಲಿ ಸಿಟಿಯಲ್ಲಿ 17ರಿಂದ 18 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಹೈವೇನಲ್ಲಿ 21ರಿಂದ 23 ಕಿಲೋಮೀಟರ್ ಪ್ರತಿ ಲೀಟರ್ ನೀಡುತ್ತದೆ. ಸಿಎನ್ಜಿ ವೇರಿಯಂಟ್ ಸಿಟಿಯಲ್ಲಿ 25ರಿಂದ 26 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಮತ್ತು ಹೈವೇನಲ್ಲಿ 32ರಿಂದ 35 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಮೈಲೇಜ್ ಹೊರತೆಗೆಯುತ್ತದೆ. ಮೇಂಟೆನೆನ್ಸ್ ಕೂಡ ಕೇವಲ 1400ರಿಂದ 2800ರಲ್ಲಿ ಆಗಿಬಿಡುತ್ತದೆ ಹಾಗೂ ರೀಸೇಲ್ ವ್ಯಾಲ್ಯೂ ಬೆಸ್ಟ್ ಇನ್ ಕ್ಲಾಸ್ ಆಗಿದೆ. ಸ್ಪೇಸ್ ಮತ್ತು ಮೈಲೇಜ್ ಇಷ್ಟೊಂದು ಅದ್ಭುತವಾಗಿದ್ದರೂ ಇದು ಟಾಪ್ 2ರಲ್ಲಿ ಇಲ್ಲ. ಏಕೆಂದರೆ ಇದರ ಅತಿದೊಡ್ಡ ದೌರ್ಬಲ್ಯ ಇರುವುದು ಬಿಲ್ಡ್ ಕ್ವಾಲಿಟಿ ಮತ್ತು ಸೇಫ್ಟಿಯಲ್ಲಿ. ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ನಲ್ಲಿ ಇದು ಕೇವಲ 1 ಸ್ಟಾರ್ ಮಾತ್ರ ಸ್ಕೋರ್ ಮಾಡಿದೆ. ಶೀಟ್ ಮೆಟಲ್ ಎಷ್ಟೊಂದು ಹಗುರವಾಗಿದೆ ಎಂದರೆ ಗಾಡಿ ಸ್ವಲ್ಪ ತಾಗಿದರೂ ತಕ್ಷಣ ಡೆಂಟ್ ಬಿದ್ದು ಬಿಡುತ್ತದೆ. ಎರಡನೇ ದೊಡ್ಡ ಡ್ರಾಬ್ಯಾಕ್ ಎಂದರೆ ಇದರ ಹೈವೇ ಸ್ಟೆಬಿಲಿಟಿ. ಎತ್ತರ ಹೆಚ್ಚಿದ್ದು ಅಗಲ ಕಡಿಮೆ ಇರುವುದರಿಂದ ತಿರುವುಗಳಲ್ಲಿ ವಿಪರೀತ ಬಾಡಿ ರೋಲ್ ಫೀಲ್ ಆಗುತ್ತದೆ. 100 ಕಿಲೋಮೀಟರ್ ಪ್ರತಿ ಗಂಟೆವರೆಗೆ ಓಕೆ, ಆದರೆ 110ರಿಂದ 120 ಕಿಲೋಮೀಟರ್ ಪ್ರತಿ ಗಂಟೆ ದಾಟಿದ ತಕ್ಷಣ ಗಾಡಿ ಗಾಳಿಯಲ್ಲಿ ತೇಲಲು ಶುರುವಾಗುತ್ತದೆ ಮತ್ತು ಡ್ರೈವರ್ ಕಾನ್ಫಿಡೆನ್ಸ್ ಪೂರ್ತಿ ಹೊರಟು ಹೋಗುತ್ತದೆ. ಕಾಸ್ಟ್ ಕಟಿಂಗ್ ಎಫೆಕ್ಟ್ ಕಂಫರ್ಟ್ ಮೇಲೂ ಬಿದ್ದಿದೆ. ಮ್ಯಾನ್ಯುವಲ್ ಎಸಿ ಸುಡುವ ಬಿಸಿಲಿನಲ್ಲಿ ಹಿಂಭಾಗದವರೆಗೆ ಕೂಲಿಂಗ್ ಮಾಡುವುದಿಲ್ಲ. ಕಲಪೆ NVH ಲೆವೆಲ್ಸ್ನಿಂದಾಗಿ ಇಂಜಿನ್ ಮತ್ತು ಟ್ರಾಫಿಕ್ ಶಬ್ದ ಒಳಗೆ ಬರುತ್ತದೆ ಹಾಗೂ ಸ್ಟಾಕ್ ಹ್ಯಾಲಜನ್ ಹೆಡ್ಲೈಟ್ಗಳು ರಾತ್ರಿಯ ಹೈವೇಗೆ ಸಾಕಾಗುವುದಿಲ್ಲ. ಅಂತಿಮ ತೀರ್ಪು: ನಿಮಗೆ ಹೈವೇನಲ್ಲಿ ವೇಗವಾಗಿ ಓಡಿಸುವ ಆಸೆ ಇದ್ದರೆ ಅಥವಾ ಸೇಫ್ಟಿ ಮೊದಲ ಆದ್ಯತೆಯಾಗಿದ್ದರೆ ಈ ಗಾಡಿ ನಿಮಗಲ್ಲ. ಆದರೆ 5 ಜನರು ಆರಾಮಾಗಿ ಕೂರುವಂತಹ, ಜೇಬಿಗೆ ಹೊರೆಯಾಗದ ಮೇಂಟೆನೆನ್ಸ್ ಮತ್ತು ಬೆಸ್ಟ್ ರೀಸೇಲ್ ವ್ಯಾಲ್ಯೂ ಇರುವ ಡೈಲಿ ಸಿಟಿ ಕಮ್ಯೂಟರ್ ಕಾರು ಬೇಕಿದ್ದರೆ ವ್ಯಾಗನಾರ್ ಒಂದು ಪಕ್ಕಾ ನೋ ನಾನ್ಸೆನ್ಸ್ ಬೆಸ್ಟ್ ಆಯ್ಕೆಯಾಗಿದೆ. ನಂಬರ್ 2, ಮಾರುತಿ ಸುಜುಕಿ ಆಲ್ಟೋ K10. ಒಂದು ವೇಳೆ ನಿಮ್ಮ ಅತಿ ದೊಡ್ಡ ಸಮಸ್ಯೆ ತೀರಾ ಕಟ್ಟುನಿಟ್ಟಾದ ಬಜೆಟ್ ಆಗಿದ್ದು ಕಿರಿದಾದ ಗಲ್ಲಿಗಳಲ್ಲಿ ಸುಲಭವಾಗಿ ಪಾರ್ಕ್ ಮಾಡಬಹುದಾದ ಮತ್ತು ಮೇಂಟೆನೆನ್ಸ್ ನಿಜಕ್ಕೂ ಒಂದು ಬೈಕ್ನಷ್ಟೇ ಇರುವ ಕಾರು ಬೇಕಿದ್ದರೆ ಅದಕ್ಕಿರುವ ಅಲ್ಟಿಮೇಟ್ ಪರಿಹಾರವೇ ಭಾರತದ ಅತ್ಯಂತ ನೆಚ್ಚಿನ ಕಾರು. ನಂಬರ್ 2ರಲ್ಲಿ ಬರುವ ಮಾರುತಿ ಸುಜುಕಿ ಆಲ್ಟೋ K10 VXi ವೇರಿಯಂಟ್. ಆನ್ ರೋಡ್ ಬೆಲೆ ಸುಮಾರು 5 ಲಕ್ಷ. ಸಿಟಿಯಲ್ಲಿ ಇದನ್ನು ಓಡಿಸುವುದು ಎಲ್ಲಕ್ಕಿಂತ ಸುಲಭ. ಇದರ ಉದ್ದ ಕೇವಲ 3.5 ಮೀಟರ್ ಮತ್ತು ಟರ್ನಿಂಗ್ ರೇಡಿಯಸ್ ಕೇವಲ 4.5 ಮೀಟರ್ ಇದೆ. ಇದರಿಂದ ಸಣ್ಣ ಪುಟ್ಟ ಗಲ್ಲಿಗಳಲ್ಲಿ ಕಾರನ್ನು ನುಗ್ಗಿಸುವುದು ಮಕ್ಕಳ ಆಟದಷ್ಟೇ ಸರಳ. ಇನ್ನು ಇದರ ಇಂಜಿನ್ 2ನೇ ದೊಡ್ಡ ಶಕ್ತಿಯಾಗಿದೆ. 1 ಲೀಟರ್ K10C 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಕಾರಿನ ತೂಕ ಹಗುರವಾಗಿರುವುದರಿಂದ ತುಂಬಾ ಜಿಪ್ಪಿ ಮತ್ತು ಪಂಚಿಯಾಗಿ ಭಾಸವಾಗುತ್ತದೆ ಹಾಗೂ ಬೆಟ್ಟ ಗುಡ್ಡಗಳ ಹತ್ತುವಿಕೆಯಲ್ಲೂ ಆರಾಮವಾಗಿ ಸಾಗುತ್ತದೆ. ಮೈಲೇಜ್ ವಿಷಯದಲ್ಲಂತೂ ಇದು ಚಾಂಪಿಯನ್. ರಿಯಲ್ ವರ್ಲ್ಡ್ ಪೆಟ್ರೋಲ್ನಲ್ಲಿ ಸಿಟಿಯಲ್ಲಿ 15ರಿಂದ 18 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಹೈವೇನಲ್ಲಿ ಆರಾಮವಾಗಿ 20ರಿಂದ 27 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ನೀಡುತ್ತದೆ. ಫ್ಯಾಕ್ಟರಿ ಫಿಟ್ಟೆಡ್ CNGಯಲ್ಲಿ 34ರಿಂದ 35 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಪವರ್ಗೆ ಸಿಗುತ್ತದೆ. ಇದರ AC ಎಷ್ಟೊಂದು ಪವರ್ಫುಲ್ ಆಗಿದೆ ಎಂದರೆ ಕೇವಲ 1.5 ನಿಮಿಷದಲ್ಲಿ ಇಡೀ ಕ್ಯಾಬಿನ್ ಅನ್ನು ಚಿಲ್ ಮಾಡಿಬಿಡುತ್ತದೆ. ಇದು ದೊಡ್ಡ ಕಾರುಗಳನ್ನು ನಾಚಿಸುವಂತಿದೆ. ಆದರೆ ಮೈಲೇಜ್ ಮತ್ತು ಕಡಿಮೆ ಖರ್ಚು ಇದ್ದರೂ ಸಹ ಇದು ನಂಬರ್ 1 ಸ್ಥಾನದಲ್ಲಿಲ್ಲ.
ಏಕೆಂದರೆ ಎಕ್ಸ್ಟ್ರೀಮ್ ಬಜೆಟ್ ಕಾರ್ ಆಗಿರುವುದರಿಂದ ಇದರಲ್ಲಿ ಭಾರಿ ಪ್ರಮಾಣದ ಕಾಸ್ಟ್ ಕಟಿಂಗ್ ಮಾಡಲಾಗಿದೆ. ಅತಿ ದೊಡ್ಡ ಸಮಸ್ಯೆ ಇರುವುದು ಬಿಲ್ಡ್ ಕ್ವಾಲಿಟಿ ಮತ್ತು ಹೈವೇ ಸ್ಟೆಬಿಲಿಟಿಯಲ್ಲಿ. ಶೀಟ್ ಮೆಟಲ್ ಮತ್ತು ಡೋರ್ಗಳು ತುಂಬಾ ತೆಳುವಾಗಿದ್ದು ಸಣ್ಣ ಮುಗ್ಗರಿಸುವಿಕೆಗಳಿಗೂ ಡೆಂಟ್ ಬಿದ್ದು ಬಿಡುತ್ತವೆ. ಇದು ಹೈ ಸ್ಪೀಡ್ ಕ್ರೂಸಿಂಗ್ ಆಗಿ ಮಾಡಿದ್ದಲ್ಲ. 80ರಿಂದ 100 ಕಿಲೋಮೀಟರ್ ಪ್ರತಿ ಗಂಟೆ ದಾಟುತ್ತಿದ್ದಂತೆ ಎಗರಲು ಶುರುವಾಗುತ್ತದೆ, ಬಾಡಿ ರೋಲ್ ಬರುತ್ತದೆ ಮತ್ತು ಪಕ್ಕದಲ್ಲಿ ಟ್ರಕ್ ಹಾದು ಹೋದರೆ ಗಾಡಿ ಅಲುಗಾಡುತ್ತದೆ. 2025ರ ಅಪ್ಡೇಟ್ನಲ್ಲಿ 6 ಏರ್ ಬ್ಯಾಗ್ಗಳು ABS ESC ಸ್ಟ್ಯಾಂಡರ್ಡ್ ಆಗಿದ್ದರೂ ಸ್ಟ್ರಕ್ಚರಲ್ ಸೇಫ್ಟಿ ಕೇವಲ 2 ಸ್ಟಾರ್ ಮಾತ್ರ ಹೊಂದಿದೆ. ಸ್ಪೇಸ್ನಲ್ಲಿ ಕೊರತೆ ಇದೆ. ಕ್ಯಾಬಿನ್ ಕಿರಿದಾಗಿದ್ದು ಡ್ರೈವರ್ ಮತ್ತು ಪ್ಯಾಸೆಂಜರ್ ಬಾಗಿಲನ್ನು ಮುಟ್ಟಬಹುದು. ಹಿಂಭಾಗ ಕೇವಲ 2 ದೊಡ್ಡವರು ಮತ್ತು ಒಬ್ಬ ಮಗು ಮಾತ್ರ ಫಿಟ್ ಆಗುತ್ತಾರೆ. ಫ್ರಂಟ್ ಸೀಟ್ಗಳಲ್ಲಿ ಅಂಡರ್ ಥೈ ಸಪೋರ್ಟ್ ಇಲ್ಲದಿರುವುದರಿಂದ ಲಾಂಗ್ ಜರ್ನಿಯಲ್ಲಿ ಸುಸ್ತು ಹೆಚ್ಚಾಗುತ್ತದೆ. ಅಂತಿಮ ತೀರ್ಪು: ದಿನನಿತ್ಯದ ಬಳಕೆಗೆ ಬೈಕ್ನಷ್ಟೇ ಅಗ್ಗದ ಸರ್ವಿಸ್ ಕಾಸ್ಟ್, ಅಂದರೆ ಕೇವಲ 1,600ರಿಂದ 3,000 ಇರುವ ಮತ್ತು ಬೆಸ್ಟ್ ರೀಸೇಲ್ ವ್ಯಾಲ್ಯೂ ಕೊಡುವ ಕಾರು ಬೇಕಿದ್ದರೆ ಆಲ್ಟೋ K10 ನಿಮಗೆ ಬೆಸ್ಟ್ ಆಯ್ಕೆಯಾಗಿದೆ. ನಂಬರ್ 1, ಟಾಟಾ ಟಿಯಾಗೋ. ನಿಮಗೆ ಬಜೆಟ್ ಕಾರುಗಳಲ್ಲಿ ಸಿಗುವ ಹಗುರವಾದ ಡಬ್ಬಿ ಕಾರು ಬೇಡವಾಗಿದ್ದು, ನಿಮ್ಮ ಫ್ಯಾಮಿಲಿಯ ಸೇಫ್ಟಿ ಮತ್ತು ಹೈ ಸ್ಪೀಡ್ ಹೈವೇ ಸ್ಟೆಬಿಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳಲು ಇಷ್ಟವಿಲ್ಲದಿದ್ದರೆ ಈ ಲಿಸ್ಟ್ನಲ್ಲಿ ಸೆಗ್ಮೆಂಟ್ನ ಬೆಸ್ಟ್ ಕಾರ್ ನಂಬರ್ 1, ಟಾಟಾ ಟಿಯಾಗೋ XE ವೇರಿಯಂಟ್. ಆನ್ ರೋಡ್ ಬೆಲೆ ಸುಮಾರು 5.15 ಲಕ್ಷ. ಏಕೆಂದರೆ ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಇದರ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಮತ್ತು ಹೈ ಸ್ಪೀಡ್ ಸ್ಟೆಬಿಲಿಟಿ. 100ರಿಂದ 120 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ನಲ್ಲೂ ಈ ಕಾರು ರಸ್ತೆಗೆ ಪೂರ್ತಿ ಅಂಟಿಕೊಂಡು ಸಾಗುತ್ತದೆ ಮತ್ತು ಇದುವರೆಗಿನ ಎಲ್ಲಾ ಕಾರುಗಳಿಗೆ ಹೋಲಿಸಿದರೆ ಲೇನ್ ಚೇಂಜ್ ಮಾಡುವಾಗ ಡ್ರೈವರ್ಗೆ ಭರ್ಜರಿ ಕಾನ್ಫಿಡೆನ್ಸ್ ನೀಡುತ್ತದೆ. ಗ್ಲೋಬಲ್ ಎನ್ಕ್ಯಾಪ್ನಲ್ಲಿ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಜೊತೆಗೆ ಇದು ತನ್ನ ಕ್ಲಾಸ್ನಲ್ಲೇ ಅತ್ಯಂತ ಸುರಕ್ಷಿತ ಕಾರುಗಳಲ್ಲಿ ಒಂದಾಗಿದೆ. ಸಣ್ಣ ಪುಟ್ಟ ಡಿಕ್ಕಿಗಳಲ್ಲೂ ಇದರ ಶೀಟ್ ಮೆಟಲ್ಗೆ ಕನಿಷ್ಠ ಡ್ಯಾಮೇಜ್ ಆಗುತ್ತದೆ. ಇದರ ಇಂಜಿನ್ ಸಾಕಷ್ಟು ವರ್ಸ್ಟೈಲ್ ಆಗಿದೆ. 1.2 ಲೀಟರ್ 3 ಸಿಲಿಂಡರ್ ರೆವೋಟ್ರಾನ್ ಇಂಜಿನ್ ಸ್ಟ್ರಾಂಗ್ ಮಿಡ್ ರೇಂಜ್ ಮತ್ತು ಲೋ ಎಂಡ್ ಟಾರ್ಕ್ ನೀಡುತ್ತದೆ. ಇದು ಬೆಟ್ಟಗುಡ್ಡಗಳ ಹತ್ತುವಿಕೆಗೆ ಪರ್ಫೆಕ್ಟ್ ಆಗಿದೆ. ಇದರ ಮೈಲೇಜ್ ಸಿಟಿಯಲ್ಲಿ 14ರಿಂದ 16 ಕಿಲೋಮೀಟರ್ ಪ್ರತಿ ಲೀಟರ್ ಮತ್ತು ಹೈವೇನಲ್ಲಿ 18ರಿಂದ 24 ಕಿಲೋಮೀಟರ್ ಪ್ರತಿ ಲೀಟರ್ ಸಿಗುತ್ತದೆ. ಇನ್ನು ಇದರ CNG ವೇರಿಯಂಟ್ ಸೆಗ್ಮೆಂಟ್ನಲ್ಲೇ ಮೊದಲ ಬಾರಿಗೆ AMT ಟ್ರಾನ್ಸ್ಮಿಷನ್ ತರುತ್ತದೆ ಹಾಗೂ ಅದರಲ್ಲಿ ಪವರ್ ಡ್ರಾಪ್ ಆಗುವುದೇ ಇಲ್ಲ. CNG ಮೈಲೇಜ್ ಸಿಟಿಯಲ್ಲಿ 20ರಿಂದ 22 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ಮತ್ತು ಹೈವೇನಲ್ಲಿ 24ರಿಂದ 28 ಕಿಲೋಮೀಟರ್ ಪ್ರತಿ ಕಿಲೋಗ್ರಾಂ ವರೆಗೆ ಸಿಗುತ್ತದೆ. ಫೇಸ್ ಲಿಫ್ಟ್ ನಂತರ ಇದರ ಇಂಟೀರಿಯರ್ ಪ್ರೀಮಿಯಂ ಡ್ಯುಯಲ್ ಟೋನ್ ಆಗಿದೆ. ಟಾಪ್ ವೇರಿಯಂಟ್ಗಳಲ್ಲಿ ನೆಕ್ಸಾನ್ನಲ್ಲಿರುವಂತಹ ದೊಡ್ಡ 10.25 ಇಂಚಿನ ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಇಲ್ಯುಮಿನೇಟೆಡ್ 2 ಸ್ಪೋಕ್ ಸ್ಟೀರಿಂಗ್ ವೀಲ್ ಮತ್ತು ಸೆಗ್ಮೆಂಟ್ ಬೆಸ್ಟ್ 8 ಸ್ಪೀಕರ್ ಹರ್ಮನ್ ಆಡಿಯೋ ಸಿಸ್ಟಮ್ ಸಿಗುತ್ತದೆ. ಆದರೆ ಇದರಲ್ಲೂ ಕೆಲವು ಕೊರತೆಗಳಿವೆ. ಅತಿ ದೊಡ್ಡ ಡ್ರಾಬ್ಯಾಕ್ ಎಂದರೆ ಇದರ ಇಂಜಿನ್ ರಿಫೈನ್ಮೆಂಟ್ ಮತ್ತು NVH ಲೆವೆಲ್ಸ್. 3 ಸಿಲಿಂಡರ್ ಇಂಜಿನ್ ಸ್ಟಾರ್ಟ್ ಮಾಡಿದಾಗ ನಿಂತಿರುವ ಗಾಡಿಯಲ್ಲೂ ವೈಬ್ರೇಷನ್ಸ್ ಮತ್ತು ಹಾರ್ಡ್ ಎಕ್ಸಲರೇಷನ್ನಲ್ಲಿ ಇಂಜಿನ್ ಶಬ್ದ ಕ್ಯಾಬಿನ್ ಒಳಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಜೊತೆಗೆ ಹಳೆಯ ಹಾಗೂ ಭಾರವಾದ ಪ್ಲಾಟ್ಫಾರ್ಮ್ ಕಾರಣದಿಂದಾಗಿ ಇದು ಮಾರುತಿ ಪೈಪೋಟಿದಾರರಂತೆ ತಕ್ಷಣವೇ ಸ್ಪೀಡ್ ಪಿಕಪ್ ಮಾಡಿಕೊಳ್ಳುವುದಿಲ್ಲ. ಅಂತಿಮ ತೀರ್ಪು: 5 ಲಕ್ಷದ ಆಸುಪಾಸಿನಲ್ಲಿ ಸೇಫ್ಟಿಗೆ ಮೊದಲ ಆದ್ಯತೆ ಇರುವ, ಹೈವೇನಲ್ಲಿ ಗಾಳಿಯಲ್ಲಿ ತೇಲಾಡದ ಮತ್ತು ಉತ್ತಮ ಸ್ಪೇಸ್ ಇರುವ ಒಂದು ನೋ ನಾನ್ಸೆನ್ಸ್ ಫ್ಯಾಮಿಲಿ ಕಾರ್ ಬೇಕಿದ್ದರೆ ಟಾಟಾ ಟಿಯಾಗೋ ನಿಸ್ಸಂದೇಹವಾಗಿ ಈ ಸೆಗ್ಮೆಂಟ್ನ ಅಧಿಪತಿಯಾಗಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ 5 ಲಕ್ಷ ಬಜೆಟ್ನ ಟಾಪ್ 6 ಕಾರುಗಳ ವಿಡಿಯೋ ಇಷ್ಟೇ. ಈ ಲಿಸ್ಟ್ನಲ್ಲಿ ನಿಮ್ಮ ಫೇವರೆಟ್ ಕಾರ್ ಯಾವುದು ಮತ್ತು ನಿಮ್ಮ ಪ್ರಕಾರ ಈ ಬಜೆಟ್ನಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಾರ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಕನ್ನಡ ಮೋಟರ್ ಝೋನ್ ನೋಡ್ತಾ ಇರಿ ಮತ್ತು ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.